ಇಂದು ಜನವರಿ 20ನೇ ತಾರೀಕು ಸೋಮವಾರ. ಮೇಷರಾಶಿಯವರಿಗೆ ಇಂದು ಬಹಳ ಒಳ್ಳೆಯ ದಿನ. ಮನಸ್ಸಿಗೆ ನೆಮ್ಮದಿ ಇದೆ ಮತ್ತು ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿದೆ. ಆದರೆ ಶತ್ರುಗಳಿಂದ ಸ್ವಲ್ಪ ಬಾಧೆ ಇರುತ್ತೆ. ಆದ್ದರಿಂದ ಬಹಳ ವಿನಯವಾಗಿ ಮತ್ತು ಬಹಳ ಚಾಣಾಕ್ಷತನದಿಂದ ವ್ಯವಹಾರಗಳನ್ನು ಮುಂದೆ ತೆಗೆದುಕೊಂಡು ಹೋಗಬೇಕಾಗತ್ತೆ. ಆರೋಗ್ಯದ ಕಡೆ ಗಮನ ಇದೆ. ವೃಷಭ ರಾಶಿಯವರಿಗೆ ಇವತ್ತು ಪೋಷಕರಿಗೆ ಮಕ್ಕಳಿಂದ ಮನಸ್ಸಿಗೆ ಕಿರಿಕಿರಿ ಇದೆ. ಅವರು ಅವಿಧೇಯತೆಯನ್ನು ತೋರಿಸಬಹುದು. ಆದರೆ ಮಿಕ್ಕಿನಂತೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಬುದ್ಧಿ ಕ್ಷಮತೆಯಿಂದ ಇಂದು ಎಲ್ಲದನ್ನು ಗೆಲ್ಲುತ್ತೀರಿ. ಮಿಥುನ ರಾಶಿಯವರಿಗೆ ಇಂದು ಆಸ್ತಿ ವಿಚಾರದಲ್ಲಿ ತಲೆನೋವಿರುತ್ತೆ ಮತ್ತು ಮುಖ್ಯವಾದಂತಹ ಜವಾಬ್ದಾರಿಗಳು ತುಂಬಾನೇ ಇರುತ್ತೆ. ಯಾರು ಕೋರ್ಟ್ ಕಚೇರಿ ಇತ್ಯಾದಿ ವ್ಯವಹಾರಗಳಲ್ಲಿ ಡೀಲ್ ಮಾಡ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಸ್ವಲ್ಪ ಜಾಗರೂಕತೆಯಿಂದ ಕೆಲಸ ಮಾಡಬೇಕಾದಂತಹ ದಿವಸ. ಕರ್ಕ ರಾಶಿಯವರಿಗೆ ಇಂದು ಸುದಿನ. ಮನಸ್ಸಿಗೆ ನೆಮ್ಮದಿ, ಆತ್ಮವಿಶ್ವಾಸ, ಅಣ್ಣ ತಮ್ಮಂದಿರಿಂದ ಮನಸ್ಸಿಗೆ ನೆಮ್ಮದಿ ಸಿಕ್ಕೋದಿದೆ. ಮತ್ತು ಯಾರ್ಯಾರು ಮೀಡಿಯಾ, ರೇಡಿಯೋ, ಟೆಲಿವಿಷನ್, ಸೋಷಿಯಲ್ ಮೀಡಿಯಾ ಇತ್ಯಾದಿಗಳಲ್ಲಿ ಕೆಲಸ ಮಾಡ್ತೀರಿ ಅಂತವರಿಗೆ ಇಂದು ಬಹಳ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸಿನ ದಿನ ಆಗಿರುತ್ತೆ. ಸಿಂಹ ರಾಶಿಯವರಿಗೆ ಸಂಸಾರದಲ್ಲಿ ನೆಮ್ಮದಿ, ಸಂಸಾರದಲ್ಲಿ ಧನಾಗಮದ ಸೂಚನೆಗಳು ಇರುತ್ತೆ. ಆದರೆ ಇಂದು ಸ್ವಲ್ಪ ಆರ್ಗ್ಯೂ ಮಾಡಬೇಕೇನೋ ಅನ್ನುವಂತಹ ಒಂದು ಮನೋಭಾವನೆ ಕಾಡ್ತಾ ಇರುತ್ತೆ. ಕನ್ಯಾ ರಾಶಿಯವರಿಗೆ ಬಹಳ ಪ್ರಶಸ್ತವಾದಂತಹ ದಿವಸ. 2 ದಿನಗಳಿಂದ ಹಿಂದೆ ಮನಸ್ಸಿನಲ್ಲಿದ್ದಂತಹ ಕ್ಷೋಭೆ ಇಂದು ಮಾಯವಾಗುತ್ತೆ. ಮನಸ್ಸು ತಿಳಿಯಾಗುತ್ತೆ. ಒಂದೇನು ಮಾಡಬೇಕು ಅನ್ನೋದು ನಿಮಗೆ ಸರಿಯಾಗಿ ಇವತ್ತು ಅರ್ಥವಾಗುತ್ತೆ. ತುಲಾ ರಾಶಿಯವರಿಗೆ ಅಷ್ಟೇನು ಒಳ್ಳೆಯ ದಿನ ಅಲ್ಲ. ಮುಖ್ಯವಾದಂತಹ ಕೆಲವು ಮಿತ್ರತ್ವ ಸಂಬಂಧಗಳಲ್ಲಿ ತೊಡಕು ಉಂಟಾಗಬಹುದು. ಕೆಲವು ಮಿತ್ರತ್ವಗಳು ಒಡೆದೇ ಹೋಗುತ್ತೆ ಅನ್ನುವಂತಹ ಭಾವನೆ ಬರಬಹುದು. ಅದೇನೂ ಆಗೋದಿಲ್ಲ. 2 ದಿನಗಳ ನಂತರ ಎಲ್ಲವೂ ಸರಿ ಹೋಗುತ್ತೆ. ಆದ್ದರಿಂದ ಈಗ ಸ್ವಲ್ಪ ಸಮಾಧಾನಕರವಾಗಿರೋದು ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹಳ ಪ್ರಶಸ್ತವಾಗಿದೆ. ಮನಸ್ಸಿಗೆ ನೆಮ್ಮದಿ, ಅನೇಕ ರೀತಿಯಲ್ಲಿ ಗುಂಪುಗಳಿಂದ ನಿಮಗೆ ಧನಾಗಮದ ಸೂಚನೆಗಳಿದೆ. ಮಿತ್ರದಿಂದ ಇಷ್ಟಾರ್ಥ ಸ್ಥಿತಿ. ಧನು ರಾಶಿಯವರಿಗೆ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ತುಂಬಾನೇ ಹೆಚ್ಚಾಗಿರುತ್ತೆ. ಕಾರ್ಯಕ್ಷೇತ್ರವನ್ನ ಮನಸ್ಸಲ್ಲಿಟ್ಕೊಂಡು ಮನೆಯ ಜವಾಬ್ದಾರಿಗಳನ್ನು ಕೂಡ ನೀವು ನೋಡ್ಕೊಂಡಿರಬೇಕಾಗತ್ತೆ. ಮಕರ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ, ಬೇರೆಯವರಿಂದ ಇಂದು ಪ್ರಶಂಸೆ ಮತ್ತು ಗೌರವಾದಿಗಳು ಪ್ರಾಪ್ತಿಯಾಗುತ್ತೆ. ದೊಡ್ಡವರ ಆಶೀರ್ವಾದ ತೆಗೆದುಕೊಂಡು ಮುಂದೆ ಹೋಗ್ಬೇಕು. ಕುಂಭರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ವ್ಯಥೆ ಇರುತ್ತೆ. ಮುಖ್ಯವಾದಂತಹ ವಿಚಾರಗಳಲ್ಲಿ ಮುಂದೇನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಅದರಿಂದ 2 ದಿನಗಳ ಕಾಲ ಧ್ಯಾನಾದಿಗಳನ್ನ ಮಾಡಿ ಸುಮ್ಮನೆ ಕಳೆದು ಬಿಡೋದು ಒಳ್ಳೆಯದು. ಯಾವುದೇ ಮುಖ್ಯ ನಿರ್ಧಾರವನ್ನ ನೀವು ಮಾಡಬೇಡಿ. ಆರೋಗ್ಯದ ಕಡೆ ಗಮನ ಇರಲಿ. ಮೀನರಾಶಿಯವರಿಗೆ ನಿಮ್ಮ ಪ್ರೀತಿ ಪಾತ್ರದಿಂದ ಅಕ್ಕರೆ ಪ್ರಾಪ್ತಿಯಾಗತ್ತೆ, ಸಹಕಾರ ಪ್ರಾಪ್ತಿಯಾಗತ್ತೆ, ಕೆಲಸದಲ್ಲಿ ಯಶಸ್ಸು ಪ್ರಾಪ್ತಿಯಾಗತ್ತೆ. ಆದರೆ ಅತಿ ಹೆಚ್ಚಾಗಿ ಯಾವುದನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇಂದಿನ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ವಿಚಾರವೇ ಇನ್ನು 2 ದಿನಗಳ ಬಳಿಕ ಮನಸ್ಸಿಗೆ ತೊಂದರೆಯನ್ನು ಕೊಡಬಹುದು. ಆದ್ದರಿಂದ ಮಿತಿಯಾಗಿ ಬೇರೆಯವರ ಒಂದು ಸಹಕಾರವನ್ನು ಪಡ್ಕೊಂಡು ಮುಂದೆ ಹೋಗಿ.